ಏನಪ್ಪ ವಿಷಯ ಅಂದರೆ, ಕಾಶಿಯಲ್ಲಿದ್ದೀನಿ ಸದ್ಯಕ್ಕೆ. ಟೈಮು 2:27 ನೋಡ್ಬೋದು ನೀವು. ಏನಕ್ಕೆ ಇಷ್ಟು ಬೇಗ ಎದ್ದಿರೋದಂತ ರೀಸನ್ ಹೇಳ್ತೀನಿ ನಿಮಗೆ. ಏನಕ್ಕಂದರೆ ಸ್ಪರ್ಶ ದರ್ಶನ ಮಾಡಬೇಕು ಅಂತ. ಸ್ಪರ್ಶ ದರ್ಶನ ಅಂದರೆ ಶಿವಲಿಂಗನ ಮುಟ್ಬೋದು ನಾನು. ಆ ಆಪರ್ಚುನಿಟಿ ಸಿಗ್ತಾಯಿದೆ, ಏನಕ್ಕೆ ಮಿಸ್ ಮಾಡ್ಕೋಬೇಕು. ನನ್ನ ಫ್ರೆಂಡ್, ಲೋಕಲ್ ಫ್ರೆಂಡ್ ಇದ್ದಾನೆ ಒಬ್ಬ, ಅವನ ಫ್ರೆಂಡ್ ಒಬ್ಬ ಇದ್ದಾನೆ. ಹೆಂಗೆಂಗೋ ಇನ್ಫ್ಲೂಯೆನ್ಸ್ ಥ್ರೂ 3 ಗಂಟೆಗೆ ಬಾ ಅಂದಿದ್ದಾನೆ, 2:45 ಹಂಗೆ. ಸೊ 1 ಅವರ್ ಲೈನಲ್ಲಿ ನಿಂತ್ಕೊಂಡ್ರೆ ನನಗೆ ಸ್ಪರ್ಶ ದರ್ಶನ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಅದಾದಮೇಲೆ ದರ್ಶನ ಮಾಡಿ ಎಷ್ಟು 2 ವರ್ಷ ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದು 2020 2 ವರ್ಷ ಆದಮೇಲೆ ಆಪರ್ಚುನಿಟಿ ಸಿಗ್ತಾಯಿದೆ. ಅದು ಎಂಥ ಒಳ್ಳೆಯ ಆಪರ್ಚುನಿಟಿ. ನಿದ್ದೆ ಅಂತೂ ಮಾಡೇ ಇಲ್ಲ. ಏನಕ್ಕಂದರೆ 10-10:30 ಕಾಲಭೈರವ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದೆ. ಡೈರೆಕ್ಟ್ ರೂಮ್ ಹೋಗಿ ಫ್ರೆಂಡ್ ಜೊತೆಯಲ್ಲಿ ಸ್ವಲ್ಪ ಹೊತ್ತು ಚಿಲ್ ಮಾಡ್ಕೊಂಡು ನಿದ್ದೆ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಸುಮ್ಮನೆ ನಿದ್ದೆ, ಬೆಡ್ ಮೇಲೆ ಮಲಗಿದ್ದೆ, ನಿದ್ದೆ ಮಾಡಿಲ್ಲ. 5 ಇರೋ ಶಿಷ್ಯ ಮಹಾದೇವ್. ಸೊ ನಿದ್ದೆ ಅಂತೂ ಮಾಡಿಲ್ಲ. ಅದಕ್ಕೆ ಎದ್ದು ಹಂಗೆ ಡೈರೆಕ್ಟ್ ಬರ್ತಾಯಿದ್ದೀನಿ. ಇನ್ನೇನು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ನಡಿಬೇಕು. ಅದಾದಮೇಲೆ ಬಂದುಬಿಡುತ್ತೆ ಡೋರ್ ನಂಬರ್ 2, ಸಾಕ್ಷಿ ಗಣಪತಿ ದೇವಸ್ಥಾನ ಅಂತ ಇದೆ. ಅಲ್ಲಿ ಇರ್ತಾನೆ, ಅವ್ನಿಗೆ ಹೋಗಿ ಫೋನ್ ಮಾಡ್ತೀನಿ. ಆಮೇಲೆ ಬಂದು ಬೆಳಗ್ಗೆ ಸನ್ರೈಸ್ ನೋಡೋದು. ನನ್ನ ಫ್ರೆಂಡ್ ಅವ್ರ ಹೋಟೆಲಿಂದ ಸಕ್ಕತ್ತಾಗಿ ಕಾಣಿಸುತ್ತೆ. ಪಾಂಡೆ ಘಾಟಲ್ಲಿರೋದು. ಅಡ್ರೆಸ್ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಇನ್ನೇನು ವಿಷಯ ಅಂದರೆ, ನೀವೇನಾದರೂ ಕಾಶಿಗೆ ಬಂದರೆ, ನಮ್ಮ ಕರ್ನಾಟಕ ಜನ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕರ್ನಾಟಕ ಜನ ಏನಾದರೂ ಏನಂತಾರೆ, ಕಾಶಿಗೆ ಬಂದರೆ ಸ್ವಲ್ಪ ಥಿಂಗ್ಸ್ ನೀವು ಜ್ಞಾಪಕ ಇಟ್ಕೋಬೇಕು. ಒಂದು, ಸ್ಕ್ಯಾಮ್ ಆಗಬಾರ್ದು. ನೀವು ನೋಡಿ, ಯಾವುದೇ ಜಾಗಕ್ಕೆ ಹೋದರೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಸ್ಕ್ಯಾಮ್ ಮಾಡೋಕ್ಕೂ ನೋಡ್ತಾರೆ. ತುಂಬ ಜನ ನಿಯತ್ತಿಗೂ ಇರ್ತಾರೆ. ಸೊ ಇದು ನಿಮ್ಮ ಮೇಲೆ ಡಿಪೆಂಡು, ಯಾರನ್ನ ಹೆಂಗೆ ಚೂಸ್ ಮಾಡ್ತೀರಾ ಅಂದ್ಬಿಟ್ಟು. ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಇವಾಗ ಆಟೋದವರು 5 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ 10-20 ರೂಪಾಯಿ ಒಂದು ಸವಾರಿ ಮೇಲೆ ತೊಗೊತಾರೆ. ನೀವು ಪ್ರೈವೇಟಾಗಿ ಬುಕ್ ಮಾಡಿ ಹೋಗ್ತಾಯಿದ್ರೆ ನಿಮಗೆ ಇಲ್ಲ ಅಂದರೂ ಅಲಾಮಿಕ್ಕಿದೆ, ಬಡ್ಕೊತೈತೆ. ಸೊ ನೀವು ಪ್ರೈವೇಟಾಗಿ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ 100-150 ರೂಪಾಯಿ ಆಗುತ್ತೆ. ನೀವು ಸವಾರಿ ಮೇಲೆ ಹೋದರೆ 20 ರೂಪಾಯಿ 30 ರೂಪಾಯಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಕೊಡಬೇಡಿ. ನೀವೇನಾದರೂ ಗುಂಪಲ್ಲಿ 3 ಜನ 4 ಜನ ಬಂದರೆ 100 ರೂಪಾಯಿಗೆ ಮಾತಾಡಿ 20 ರೂಪಾಯಿ ಸವಾರಿ ಹೋಗಿ ಆಟೋದಲ್ಲಿ. ಬೋಟ್ ಅವರು ಒಂದು ಸವಾರಿಗೆ 50 ಜನ 50 ರೂಪಾಯಿ. ಅವರು 50 ರೂಪಾಯಿ ತೊಗೊತಾರೆ. ಇಲ್ಲಿಂದ ಅಲ್ಲಿಂದ ಇಲ್ಲಿ ಸುತ್ತಾಡಿಸ್ಬಿಟ್ಟು ಬಿಟ್ಬಿಡ್ತಾರೆ ನಿಮಗೆ. ಅಕಸ್ಮಾತ್ ನೀವು ಪ್ರೈವೇಟಾಗಿ ಬುಕ್ ಮಾಡ್ತಾಯಿದ್ದೀರಾ ಅಂದರೆ 400, 500, 600, 800 ಹಿಂಗೆ ಚಾರ್ಜ್ ಮಾಡ್ತಾರೆ. ಅದು ಇದ್ರ ಮೇಲೆ ಡಿಪೆಂಡು, ಬೋಟ್ ಸೈಜ್ ಮೇಲೆ ಡಿಪೆಂಡು. ಆಮೇಲೆ ಇನ್ನೇನಂದರೆ ಹೋಟೆಲ್ಸು ನೋಡಿ, ನಿಮಗೆ 1000 ರೂಪಾಯಿ 2000 ರೂಪಾಯಿ ಬಡ್ಜೆಟ್ ಇದ್ದರೆ ಕ್ಲೀನಿನೆಸ್ ಹೋಟೆಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಒಳ್ಳೆ ಕ್ಲೀನಾಗಿರೋ ಹೋಟ್ಲ್ ಬೇಕಂದರೆ ಮಿನಿಮಮ್ ಒಂದು 6-7 ಸಾವಿರ ಆಗುತ್ತೆ. ಬಟ್ ಘಾಟ್ ಹತ್ರ ಇರೋ ಹೋಟೆಲೆಲ್ಲ ಚಿಕ್ಕ ಹೋಟ್ಲುಗಳೇ ಗಲಿಗಳಲ್ಲೇ ಇರುತ್ತೆ. 1500, 2000, 3000 ಇಂಥ ಹೋಟ್ಲುಗಳೇ ಚೆನ್ನಾಗಿರುತ್ತೆ. ಏನಕ್ಕಂದರೆ ವ್ಯೂ ಸಕ್ಕತ್ತಾಗಿರುತ್ತೆ ಒಂದೊಂದು ಹೋಟ್ಲಲ್ಲಿ. ಕೆಲವೊಂದು ಹೋಟ್ಲಲ್ಲಿ, ಎಕ್ಸಾಂಪಲ್ ನನ್ನ ಫ್ರೆಂಡ್ ಹೋಟ್ಲಲ್ಲಿ ಪಾಂಡೆ ಘಾಟ್ ಹತ್ರ ಇರೋದು ಒಂದು ಹೋಟೆಲ್ ಹೆಸರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ ಎಲ್ಲ. ನೀವು ಅವನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೋಗ್ಬೋದು. ಆಮೇಲೆ ಇನ್ನೇನು ವಿಷಯ ಅಂದರೆ, ದರ್ಶನ ಮಾಡೋಕ್ಕೆ 300 ರೂಪಾಯಿ ಟಿಕೆಟ್ ಇರುತ್ತೆ. ಗೇಟ್ ನಂಬರ್ 3 ಕಡೆಯಿಂದ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ಲೈನಲ್ಲಿ ನಿಂತ್ಕೊಂಡು ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ. ಒಂದೊಂದ್ಸಲ ಕ್ರೌಡ್ ಇರುತ್ತೆ, ಒಂದೊಂದ್ಸಲ ಕ್ರೌಡ್ ಇರೋಲ್ಲ. ಇವಾಗ ಶಿವರಾತ್ರಿ ಬರ್ತಾಯಿದೆ, ಕ್ರೌಡ್ ಜಾಸ್ತಿ ಇರುತ್ತೆ, ಒಂದೊಂದ್ಸಲ ಇರೋಲ್ಲ. ಸ್ವೀಟ್ಸ್ ಬಂದರೆ ಬನಾರಸ್ಗೆ ಸ್ವೀಟ್ಸ್ ಮಜಾವಾಗಿ ಸಕ್ಕತ್ತಾಗಿರುತ್ತೆ. ಇನ್ನೊಂದೇನು ಅಡ್ವೈಸ್ ಅಂದರೆ, ನಾನು ನಿಮಗೆ ಒಂದು ಸಿಂಪಲ್ ಅಡ್ವೈಸ್ ಕೊಡ್ತೀನಿ. ಯಾವತ್ತೂ ಇಡ್ಲಿ ದೋಸೆ ತಿನ್ನೋಕ್ಕೆ ಹೋಗಬೇಡಿ. ನಮ್ಮ ಸೌತ್ ಕಡೆ ಬಿಟ್ಟು
ನಾರ್ತಲ್ಲಿ ಎಲ್ಲೂ ಇಡ್ಲಿ ದೋಸೆ ತಿನ್ನೋಕ್ಕೆ ಹೋಗ್ಬೇಡಿ, ಯಾರೂ ಚೆನ್ನಾಗಿ ಮಾಡಲ್ಲ. ನಾಟ್ ಓನ್ಲಿ ಇನ್ UP, ಎಲ್ಲ ಕಡೆ. ನೀವು ಅಕಸ್ಮಾತ್ ನೈನಿತಾಲ್, ಉತ್ತರಾಖಂಡ್, ಪಂಜಾಬ್ ಎಲ್ಲೋದ್ರೂ ದೋಸೆ ಎಲ್ಲ, ಇಡ್ಲಿ ಎಲ್ಲ ಸಿಗಲ್ಲ ನಮ್ಮ ಸೌತ್ ಟೇಸ್ಟ್. ಸೊ ಇಲ್ಲಿನ ಲೋಕಲ್ ಫುಡ್ ಟ್ರೈ ಮಾಡಿ. ಸುಮ್ಮನೆ ಇಡ್ಲಿ ದೋಸೆ ತಿಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಏನಕ್ಕೆ ಹೋಗ್ತೀರಾ? ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬೇರೆ ವೀಡಿಯೋದಲ್ಲಿ. ಸೌಂಡ್ ಜಾಸ್ತಿ ಇದೆ. ಧನ್ಯವಾದ.